ವೀಕ್ಷಕರು ನಮಸ್ಕಾರ. 1,00,000 1,00,00,000 ಆಗೋಕ್ಕೆ ಸಾಧ್ಯನಾ? ಹೌದು. ತಿಂಗಳು 30,000 40,000 15,000 ಹಾಕ್ಬೇಕಾ? ಇಲ್ಲ. ಹೆಂಗೆ ಅಂತ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ವಿತ್ ಪ್ರೂಫ್ ಸಮೇತ ತೋರಿಸ್ತೀನಿ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಯಾಕೆ ಅಂತ. ಪ್ರೂಫ್ ಸಮೇತ 1,00,000 1,00,00,000 ಯಾವ ಥರ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಫಾರ್ ಎಕ್ಸಾಂಪಲು ಗೂಗಲ್ ಹೋಗ್ಬಿಟ್ಟು ನೀವೇ NPS ರಿಟರ್ನ್ ಇನ್ ಹಿಸ್ಟ್ರಿ ಪರ್ಸೆಂಟೇಜ್ ಅಂತ ಹಾಕಿ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ NPS ಅಂದರೆ ಫಸ್ಟ್ ತಿಳ್ಕೊಬೇಕು. ಈಕ್ವಿಟಿ ಕಾರ್ಪೊರೇಟ್ ಬಾಂಡು ಗೌರ್ಮೆಂಟ್ ಬಾಂಡಲ್ಲಿ 75 15 10% ಅಂತೆ, ಅಂದರೆ 100% ಮೂರು ಸೇರಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ಶೇರ್ ಮಾರ್ಕೆಟ್ ಬಂದು 20-30% ಗಳಿಸ್ಬೋದು ಲಾಂಗ್ ಟರ್ಮಲ್ಲಿ. ನಾನು ಹೇಳೋದು ಮ್ಯೂಚುವಲ್ ಫಂಡಲ್ಲಿ 15-25% ಕೂಡ ಗಳಿಸ್ಬೋದು. 12 ಮಿನಿಮಮ್ ಅಂತೂ ಮ್ಯೂಚುವಲ್ ಫಂಡು. ಅದೇ NPS ಅಂತ ಇದೆ, ಗೌರ್ಮೆಂಟ್ ಬ್ಯಾಕ್ಡ್ ಅಂತ ಹೇಳ್ಬೋದು. ಅದರಲ್ಲಿ ನಾವು ಫಾರ್ ಎಕ್ಸಾಂಪಲ್ ಈಗ ನಾನು 30 ವರ್ಷ ನಾನೇನಾದರೂ NPS ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾನು 60 ವರ್ಷ ಆಗೋ ತನಕ ತಗೊಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಇವತ್ತು 1,00,000 ಇತ್ತು, ನಾನು ಹಾಕಿದ್ದೆ ಅಂದ್ಕೊಳ್ಳಿ. 35ನೇ ವರ್ಷಕ್ಕೆ ನನಗೆ ಬೇಕು, ನಾನು ತಗೊಳಕ್ಕಾಗಲ್ಲ. ನಾಳೆ ಬೇಕು, ನಾನು ತಗೊಳಕ್ಕಾಗಲ್ಲ. ನನಗೆ 60 ವರ್ಷ ಆದಮೇಲೆ ಮಾತ್ರ ತೊಗೊಳಕ್ಕಾಗೋದು. ಅದು ಲಾಕ್ಡ್ ಇನ್ ಆಗಿರುತ್ತೆ 30 ವರ್ಷ, ಅಥವಾ ನಮ್ಮ 60ನೇ ವಯಸ್ಸಿನ ತನಕ. ಹೆಂಗಪ್ಪ 1,00,000 ಹಾಕಿದ್ರೆ 1,00,00,000 ಬರುತ್ತೆ ಅಂತ ನೀವು ಕೇಳ್ಬೋದು. ಉದಾಹರಣೆಗೆ ಇಲ್ಲಿ NPS ರಿಟರ್ನ್ ಇನ್ ಪರ್ಸೆಂಟೇಜು 15-18% ಇದೆಯಾ? ಕಾರ್ಪೊರೇಟ್ ಬಾಂಡು 12.5-14 ಇದೆಯಾ? ನಾನು ಅವರೇಜು 15% ಅಂತ ತೊಗೋತೀನಿ. ಫಾರ್ ಎಕ್ಸಾಂಪಲ್ಲು ಈಗ ನೋಡಿ, ಅದಕ್ಕೂ ಮುಂಚೆ ನಾನು ಇಲ್ಲಿ ನೋಡಿ NPS ಹಾಕಿದ್ದೀನಿ. ಅದು KFinTech ಅನ್ನೋ ವೆಬ್ಸೈಟಿಂದ ಹಾಕಿದ್ದೀನಿ. ನಾನು ಹಾಕಿದ್ದು ದುಡ್ಡು 1,22,606 ರೂಪಾಯಿ. ಅಂದರೆ ಹೋದ ವರ್ಷ 2 ವರ್ಷ 2022ರಿಂದ ಅವಾಗ ಎಷ್ಟೆಷ್ಟು ಸಿಕ್ತೋ ಅಷ್ಟು ಹಾಕೊಂಡು ಬಂದಿದ್ದೀನಿ. ಇವಾಗ ಅದು 1,49,515 ರೂಪಾಯಿ. ಅಂದರೆ 1,22,000 1,55,000 ಆಗಿದೆ. ಅಂದರೆ ಎಷ್ಟಾಯಿತು ಅಂತ ನೋಡೋಣ. ಇಲ್ಲಿ $1,50,000 ಮೈನಸ್ಸು 1,22,000 30,000 ಎಷ್ಟಕ್ಕೆ? 1,22,000ಕ್ಕೆ ನನಗೆ ಬಂದಿರೋದು. ಅಂದರೆ 100 ರೂಪಾಯಿಗೆ ಎಷ್ಟಾಯಿತು? 24%. ಅಂದರೆ 2 ವರ್ಷಕ್ಕೆ, ಅಂದರೆ 12.5% ಸಿಕ್ತು. ನಾನು 4,000 5,000 3,000 ಇಲ್ಲಿ ನೋಡ್ಬೋದು. ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಸ್ಟೇಟ್ಮೆಂಟ್ ಅಂತ ತೋರಿಸ್ತೀನಿ. 2022ರಿಂದ 6,000 ಹಾಕಿದ್ದೆ. 2023ರಲ್ಲಿ 10,000 24,000 ಒಂದ್ಸರಿ, ಈ ಥರ. ಅಂದರೆ ಯಾವಾಗ ಎಷ್ಟು ಬೇಕಾದರೂ ಹಾಕ್ಬೋದು. ತಿಂಗಳಲ್ಲಿ ಇಷ್ಟೇ ಹಾಕ್ಬೇಕಂತೇನಿಲ್ಲ. ಗೂಗಲಲ್ಲಿ ಹೋಗ್ಬಿಟ್ಟು ಡೆಸ್ಕ್ಟಾಪ್ ಕ್ಯಾಲ್ಕುಲೇಟರ್ ಆನ್ಲೈನ್ ಅಂತ ಹಾಕಿ. ಇಲ್ಲಿ ಆನ್ಲೈನ್ ಕ್ಯಾಲ್ಕುಲೇಟರ್ ಅಂತ ಬರುತ್ತೆ. ಇಲ್ಲಿ ಡೆಸ್ಕ್ಟಾಪ್ ಕ್ಯಾಲ್ಕುಲೇಟರ್ ಇದೆ. ಈಗ 1,00,000 ಹಾಕಿ ಇಂಟು 1.15 ಈಕ್ವಲ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಇಯರು 1,15,000 ಆಯಿತು. ಇನ್ನೊಂದು ಸರಿ 2ನೇ ವರ್ಷಕ್ಕೆ 2 ಸರಿ ಈಕ್ವಲ್ ಮಾಡಿ 1,32,000 3 ವರ್ಷಕ್ಕೆ. ಇದೇ ಥರ 30 ಸರಿ ಕ್ಲಿಕ್ ಮಾಡಿ. 4 5 6 7 8 9 10 11 12 13 14 15 16 17 18 19 20 22 23 24 25 26 27 28 29 30. ಇದು 66,21,177 ರೂಪಾಯಿ. ಅದೇ ನಮಗೆ ಒಂದು ವೇಳೆ 1,00,000 ಶೇರ್ ಮ್ಯೂಚುವಲ್ ಫಂಡಲ್ಲಿ ಹಾಕಿದರೆ 18% ಬರುತ್ತೆ. ಸೊ 1,00,000ನ ಏನು ಮಾಡ್ತೀನಿ, ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀನಿ ಅಂದ್ಕೊಳ್ಳಿ. ಬಿಡಿ 10 100 1000 10,000 ಲಕ್ಷ ಇಂಟು 18 1.18 30 ಸರಿ ಹಾಕ್ತೀನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30. 1,43,37,000. ಅದೇ ಶೇರ್ ಮಾರ್ಕೆಟ್ ನಾನು ಮಂತ್ಲಿ ಅಥವಾ 3 ತಿಂಗಳು ಒಂದು ಸರಿ ಕ್ವಾರ್ಟರ್ಲಿ ರಿಸಲ್ಟ್ ನೋಡ್ತಾ ಶೇರಲ್ಲಿ ಹಾಕ್ತೀನಿ ಅಂದರೆ 20% ಅಂತೂ ಕೊಡುತ್ತೆ. ಜ್ಞಾಪಕ ಇರಿ, ಅದು ಪ್ರೂಫ್ ಸಮೇತ ನಿಮ್ಗೆ ತೋರಿಸ್ತೀನಿ ನಾನು. 1,00,000ನ ಇಂಟು 1.2 30 ವರ್ಷ ಮಾಡಿ. 1 7 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30.
2,37,37,631 ರೂಪಾಯಿ. ಹಾಕಿದ್ದು 1,00,000. ಅದರಿಂದ 1,00,000 1,00,00,000 ಆಗುತ್ತಾ? ಖಂಡಿತ ಆಗುತ್ತೆ. ಇದನ್ನು ನೀವು ಯಾರಾದರೂ ಕೇಳ್ಬೋದು. ಇದನ್ನೇ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಕರೆಯೋದು. ಈಗ ನಾನು ಹೇಳಿಬಿಡ್ತೀನಿ ಇದರ ಡೀಟೇಲ್ಸು. ನೀವು ಯಾವ ಥರ NPS ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದರೆ, ನೀವು ಫಾರ್ ಎಕ್ಸಾಂಪಲ್ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರ್ಬೋದು, ಅಥವಾ NPS ಟ್ರಸ್ಟ್ ಅಂತ ವೆಬ್ಸೈಟ್ ಇದೆ ಅಲ್ಲಾಗಿರ್ಬೋದು, ಅಥವಾ Paytmನಂತಹ ಯಾವುದಾದ್ರೂ ಟ್ರಸ್ಟೆಡ್ ವೆಬ್ಸೈಟ್ಗಳಲ್ಲಿ, ಅಥವಾ ಈ ನ್ಯಾಷನಲೈಸ್ಡ್ LIC ಆ ಥರ ಹೋಗಿ ನೀವು NPS ನಂಗೆ ಮಾಡಿಕೊಡಿ ಅಂದರೆ ಅದಕ್ಕೆ ಬೇಕಾದ ದಾಖಲಾತಿಗಳು ಕೊಟ್ಟರೆ ನಿಮಗೆ NPS ಮಾಡ್ಕೊಳ್ತಾರೆ. ಅಡ್ವಾಂಟೇಜ್ ಏನಪ್ಪ ಅಂದರೆ, ನಮಗೆ 60 ವರ್ಷ ಆಯಿತಾ ನಾವು ಲಾಕಿನ್ ಆದ್ದರಿಂದ ನಮ್ಗೆ ಕಡಿಮೆ ವಯಸ್ಸಲ್ಲಿ ದುಡ್ಡು ಬೆಳೆಯುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದರೆ, ಇಲ್ಲಿ ನೋಡಿ ಹೋಲ್ಡಿಂಗ್ ಸ್ಟೇಟ್ಮೆಂಟ್ ಅಂತ ತೋರಿಸ್ತೀನಿ. ಟೈರ್ 1ಅಲ್ಲಿ 75% ಈಕ್ವಿಟಿಗೆ ಹೋಗಿರುತ್ತೆ. E ಅಂದರೆ ಈಕ್ವಿಟಿ, 10% C ಅಂದರೆ ಕಾರ್ಪೊರೇಟ್ ಬಾಂಡ್, 15% G ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟಿ ಯಾವಾಗಲೂ ಬೀಳಲ್ಲ. ಅಂದರೆ 0 ಅಂತ ಹೇಳೋದು ನಾನು. ರೇರು ಕಾರ್ಪೊರೇಟ್ ಬಾಂಡು ಅದು ಕೂಡ ಕೆಳಗಡೆ ಬೀಳಲ್ಲ. ಇದು ಯಾವಾಗಲೂ ಹಿಂಗೆ ಹೋಗುತ್ತೆ. ಈಕ್ವಿಟಿ ನಿಮ್ಗೆ ಗೊತ್ತಿರೋದು ಲಾಂಗ್ ಟರ್ಮ್ ಆದ್ದರಿಂದ ಅದು ಯಾವಾಗಲೂ ಮೇಲೆ ಹೋಗ್ತಾ ಇರುತ್ತೆ. ಸೊ ಅದರಿಂದ ಇದು ಕಂಪೇರ್ ಟು ಶೇರ್ ಮಾರ್ಕೆಟ್ ಮ್ಯೂಚುವಲ್ ಫಂಡು ಸೇಫು. ಆ್ಯಂಡ್ FD RD PPF ಅಥವಾ EPFಗೆ ಕಂಪೇರ್ ಮಾಡಿದ್ರೆ ಇದು ಬೆಟರು ಅಂತ ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ, ಯಾರಿಗೆಲ್ಲ ಏನು ಅನಿಸಿಕೆ ಆಗಿದೆ ಅದನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.